ಎಲ್ರಿಗೂ ನಮಸ್ಕಾರ. ನಮ್ಮ ಶಿರಾ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಪ್ಪ ಯಪ್ಪ, ಇನ್ನೂ ಸೊಂಟ ನಾವು ಒಂದು ಹಿಟೇಟ್ ಐತಿ. ಚಿಂಟು ಬಂತು ಕಪ್ಪಲಕ್ಕ. ಏನು ಹೇಳಕ್ಕಿರಣ? ನಿಮ್ಮ ಅಜ್ಜಿ ಐತೆ? ಇಲ್ಲ ಹೇಳ, ರಂಗಜ್ಜರ್ ಮಂತಪ್ಪ ಐತಿ. ಲೋ ಇವತ್ತು ಭಾನುವಾರ ಅಲ್ವೇನ್ಲ, ಅದಕ್ಕೆ ಸ್ವಾಮಿ ನಮ್ಮಪ್ಪ ನಾನು ಮಾತ್ರ ಬರಲ್ಲಪ್ಪ ಆಟ ಆಡಕ್ಕೆ. ನನ್ನ ಕೈಲಿ ಆಗಲ್ಲ, ಸೊಂಟ ನೋಯ್ತೈತಿ, ರೆಸ್ಟ್ ಮಾಡ್ತೀನಿ, ನಾಳೆ ಸ್ಕೂಲಿಗೆ ಬರಬೇಕು. ಮೇಷ್ಟ್ರು ಬಂದವ್ರಿಲ್ಲ ಅಂದ್ರೆ ಅಷ್ಟೇ ನಂಗೆ. ಸರಿ ಆಯ್ತು ಬಿಡಪ್ಪ, ರೆಸ್ಟ್ ಮಾಡು, ನಾನು ಹೋಗ್ತೀನಿ. ಲೋ ಕಿರಣ, ಏನೋ ಬರಲ್ಲ ಅಂತಲ್ಲ ಬಿಡು. ಅಲ್ಲ ನೀನು ಯಾಕೆ ಬಂದೆ ಅಂತ ಹೇಳು. ಹೇಳ್ದಲ್ಲ ಹಂಗೆ ಹೋದ್ರೆ ಹಂಗೇನು ಗೊತ್ತಾಗ್ತೈತಿ. ನೀನು ಸೊಂಟ ನೋವು ಅಂತಲ್ಲ, ಇನ್ನು ಏನಕ್ಕೆ ಮಾತಾಡ್ಬೇಕು? ಹೇಳ ವಾಗಸ್ಕಿ, ಚಿಕ್ಕ ಮುಚ್ಕೊಂಡು ಹೇಳಿ ಕಂಡೇವ್ರಿ. ಅಯ್ಯ ಏನು ಇಲ್ಲ ಹೇಳು. ಮಂಜನು ನಾನು ಮತ್ತೀಗ ದುಡ್ಡು ಹಾಕೊಂಡು ಒಂದು ಅರ್ಧ ಕೆಜಿ ಚಿಕನ್ ತಂದು ಹೊಲ್ದಾಗೆ ಚಿಕನ್ ಮಾಡ್ತಾ ಇದ್ದೀವಿ. ಅದಕ್ಕೆ ತಿಂತೀನ ಅಂತಂದು ಕರೆಯಕ್ಕೆ ಬಂದೆ. ಪಾಪ ನೀನು ಸೊಂಟ ನೋವು ಅಂತ್ಯ, ಹೋಗ್ಲಿ ಬಿಡು, ನಿಂಗೆ ತಿನ್ನಕ್ಕೆ ಅದೃಷ್ಟ ಇಲ್ಲ, ನಾವೇ ತಿನ್ಕೊಂತೀವಿ. ಯಾಹೂ ಲೋ ಕಿರಣ, ಲೋ ಚಿಂಟು ಸರಿಯಾದೇನೋ? ಊನಲ್ಲಿ ನಡಿ ಹೋಗೋಣ ಚಿಕನ್ ತಿಮ್ಮಕ್ಕೆ. ಅಲ್ವಲ್ಲ ಸೊಂಟ ನೋವು ಅಂದೆ. ಸೊಂಟ ನೋವು ಹೋತು, ಎಲ್ಲ ನೋವು ಹೋತು, ಬೇಕಾದ್ರೆ ತೋರಿಸ್ಬೇಕಾ ಇರು. ಇಲ್ಲೋಡಿಲಿ ಹೆಂಗ್ ಎಗರುತ್ತೀನಿ, ಇಲ್ಲೋಡಿಲಿ ಹೆಂಗ್ ನಡೀತೀನಿ. ನೋಡು 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 ನಾನು ಹೆಂಗ್ ಓಡಾಕ್ತೀನಿ. ಸಣ್ಣ ನೋವಾಗಿದ್ರೆ ಹಿಂಗ್ ಓಡಾಕ್ತಿದ್ನಿ ನಾನು. ನೀ ಚಿಕನ್ ಅಂತಿದ್ದೀನಿ ಸರಿಯಾದ ಕಣ. ಒಂದಿಟ್ಟು ಚಿಕನ್ ತಿಂದ್ರೆ ಬಾಯೆಲ್ಲ ಕೆಟ್ಟಾಗಿತ್ತು, ತಿಂದ್ರೆ ಬೇಗ ಹುಷಾರಾಗ್ತಿದ್ ಕಣೋ. ಡಾಕ್ಟ್ರ್ ಹೇಳೋರಿ ನಡಿ ಹೋಗೋಣ ಅಪ್ಪನ. ನಡಿಲ್ಲ ಮಕ್ಕ ಯಾರು ನೋಡ್ತೀಯ? ಯಾರನ್ನ ಬಿಟ್ಟು ಬಂದಿದ್ಯೋ ಹೊಲತಾಗೆ? ಮಂಜನ್ ಬಿಟ್ಟು ಬಂದಿದ್ದೀನಿ. ಅಯ್ಯೋ ಬಾಡೆತದೆ, ಅಲ್ಲ ಚಿಕನ್ ಸಾರು ಅಂತಿದೆ, ಹಿಂಗೆ ಹೆಂಗ್ ಓಡಾತು? ಯೋ ನಿನ್ ಕಳ್ಳ, ನಾನು ಬರ್ತೀನಿ. ಘಮ 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 ಅಂತೈತೆಲ್ಲ ಸಾರು. ಯಾರನ ಬರಕ್ಕಿನ ಮುಂಚೆ ರಪ್ಪನ ಇಕ್ಕೊಂಡು ಉಣ್ಬೇಕಣ. ನಮ್ಮ ಅಮ್ಮ ನೋಡಿರ ಅಷ್ಟೇ. ಸರಿ ಆಯ್ತು, ಎಲ್ಲರೂ ಊಟ ಮಾಡೋಣ ಹಾಕೊಂಡು. ಎಂತ ಚೆನ್ನಾಗಿ ಚಿಕನ್ ಸಾರು. ಓ ಸೂಪರ್ ಕಣ ಚಿಂಟು, ಸಕ್ಕತ್ತಾಗಿ ಸಾರು. ಮಂಜು ಎಷ್ಟು ಚೆನ್ನಾಗಿ ಮಾಡೇನಿ. ನಮ್ಮ ಅಮ್ಮ ಮಾಡ್ತೈತಲ್ಲ ಹಂಗೆ ಮಾಡಿದೀನಿ ನಾನಂತನು. ಲೋ ಏನ್ ಗೊತ್ತೇನ ಕಿರಣ, ಏನು ಗೊತ್ತೇನ? ಎಲ್ಲ ಚಿಂಟು ಕಿರಣ ಮಂಜ ಏನೋ ಮಾಡ್ತಾರಲ್ಲ, ಯಾಕ ತಿಂತಾರಲ್ಲ, ವಾಸನೆ ನೋಡಿದ್ರೆ ಚಿಕನ್ ಸಾರು ವಾಸನೆ ಬರ್ತೈತಿ. ಚಿಕನ್ ಸಾರು ಏನ್ ಸಕ್ಕತ್ತಾಗೈತ್ ಕಣ. ಇದ್ರ ಜೊತೆಗೆ ಮುದ್ದೆ ಇದ್ದು, ನಿಂಬೆ ನಿಂತ್ಕೊಂಡು, ಈರುಳ್ಳಿ ನೆನ್ಸ್ಕೊಂಡು, ಸೌತೆಕಾಯಿ ನೆನ್ಸ್ಕೊಂಡು ತಿಂದಿದ್ರೆ ಅದ್ರ ಮಜಾನೇ ಬೇರೆ ಕಣ, ಅಲ್ವೇನಾ? ಹೂನೋ, ಆದ್ರೆ ಏನ್ ಮಾಡೋದು, ತಪ್ಲೆಗಳೆಲ್ಲ ತರ್ಬೇಕಲ್ಲ. ಅದಕ್ಕೆ ನಾನು ಬರೀ ಇಷ್ಟು ಮಾತ್ರ ತಂದು ಮಂಜ ಮಾಡಿ ಪಾಪ. ಆದ್ರೂ ಬಿಡ, ಹಿಂಗ್ ಮಾಡಿದಿರಲ್ಲ ಸಕ್ಕತ್ತಾಗೈತ್ ಕಣೋ. ಒಟ್ನಾಗಿ ನಿಂಬೆಹಣ್ಣು ಬೇಕಾ, ಸೌತೆಕಾಯಿ ಬೇಕಾ, ಈರುಳ್ಳಿ ಬೇಕಾ? ಇರು ಮಾಡ್ತೀನಿ. ಗುಂಡಜ್ಜಿಗೆ ಹೇಳಿದ್ರೆ ಸರಿಯಾಗೈತಿ, ಗುಂಡಜ್ಜಿಗೆ ಫಿಟ್ಟಿಂಗ್ ಇಡ್ತೀನಿ. ಎಲ್ಲಾರು ಬರೀ ಊಟಕ್ಕೆ, ನಾವಂತೂ ಹೊಲ್ದಾಗೆ ಚಿಕನ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಏನೇ ಹೇಳ್ರಿ, ಹೊಲ್ದಾಗೆ ಅಡುಗೆ ಮಾಡ್ಕೊಂಡು ಉಂಬೋದಂದ್ರೆ ಸಖತ್ ಇಷ್ಟ. ಮನೆಗೆ ಗ್ಯಾಸ್ ಹಂಗೆ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಸಾರು. ಒಲೆಗೆ ಮಾಡಿದ್ರೆ ಕಟ್ಕಿ ಇಕ್ಕಿ ತಪ್ಲೆಗೆ ಬೇಯಿಸಿದ್ರೆ ಎಂತ ಚೆನ್ನಾಗಾಗ್ತೈತಿ ಅಂತ ಇನ್ನೊಂದಿಟ್ಟು ತುಂಬನೇ ಅನ್ನಿಸ್ತೈತಿ. ನನಗಂತೂ ಚಿಕನ್ ಸಾರು ಅಂದರೆ ಸಖತ್ ಇಷ್ಟನಪ್ಪ. ಈ ಸದ್ಯ ನಾನು ಸೊಂಟ ನೋವು ಎತ್ತೋತ ಹಂಗೆ ತಿನ್ಬಿಟ್ಟಿದ್ದೀನಿ ನಾನಂತೂ.